ओम शांति। मीठे बच्चे, तुम्हें आपस में बहुत बहुत ರೂಹಾನಿ ಸ್ನೇಹ में रहना है। ಮಧುರ ಮಕ್ಕಳೇ, ತಾವು ಪರಸ್ಪರ ತುಂಬ ಆತ್ಮೀಕ ಪ್ರೀತಿಯಲ್ಲಿ ಇರಬೇಕು। ಕಭಿ ಭಿ ಮತಭೇದ में नहीं आना है ಎಂದು ಕೂಡ ಮನಸ್ತಾಪಗಳಲ್ಲಿ ಬರಬಾರದು। प्रश्न ಇದೆ, हर एक ब्राह्मण बच्चों को अपनी दिल से कौन सी बात पूछनी चाहिए? ಪ್ರತಿಯೊಬ್ಬ ಬಾಬನ ಮಕ್ಕಳು, ಬ್ರಾಹ್ಮಣ ಮಕ್ಕಳು ತಮ್ಮ ಹೃದಯದಿಂದ ಯಾವ ಮಾತನ್ನು ಕೇಳ್ಕೋಬೇಕು? ಪ್ರಶ್ನೆಗೆ ಉತ್ತರ ಇದೆ, ಅಪ್ನಿ ದಿಲ್ ಸೆ ಪೂಛೋ ಮೈ ಈಶ್ವರ್ ಕಿ ದಿಲ್ ಪರ್ ಚಢಾ ಹುವಾ ಹೂಂ। ಈಗ ನಿಮ್ಮ ಹೃದಯದ ಹತ್ರ ನೀವೇ ಕೇಳ್ಕೊಳ್ಳಿ, ನಾನು ಈಶ್ವರನ ಹೃದಯದಲ್ಲಿ ಏರಿದಿನ। ಮೇರೆ ಮೇ ದೈವಿ ಗುಣೋ ಕಿ ಧಾರಣಾ ಕಹಾ ತಕ್ ಹೈ? ನನ್ನಲ್ಲಿ ದೈವಿ ಗುಣಗಳು ಎಲ್ಲಿವರೆಗೆ ಧಾರಣೆ ಆಗಿದೆ? मैं ब्राह्मण ईश्वरीय सर्विस में बाधा तो नहीं डालता हूँ। ನಾನು ಬ್ರಾಹ್ಮಣ ಈಶ್ವರೀಯ ಸೇವಾ ಕಾರ್ಯಗಳಲ್ಲಿ ಯಾವುದೇ ತೊಂದರೆಗಳನ್ನು ಮಾಡ್ತಾ ಇಲ್ವಾ? ಸದಾ ಖೀರ್ ಕಂಡ್ ರಹತಾ ಹೂँ, ಯಾವಾಗಲೂ ಸ್ವೀಟ್ ಆಗಿರ್ತೀನ, ಉಪ್ಪು ನೀರಾಗೋದಿಲ್ವಾ? ಹಮಾರಿ ಆಪಸ್ ಮೇ ಏಕ್ ಮತ್ ಹೈ, ನಮ್ಮಲ್ಲಿ ಪರಸ್ಪರ ಒಂದು ಮತ ಇದೆಯಾ? मैं सदा ಶ್ರೀಮತ್ का पालन करता हूँ, ನಾನು ಸದಾ ಶ್ರೀಮತದ ಪಾಲನೆ ಮಾಡ್ತೀನಾ ಅನ್ನೋದನ್ನು ನೋಡ್ಕೊಳ್ಳಿ। ಗೀತ್ ಭೋಲಾನಾಥ್ ಸೆ ನಿರಾಲಾ, ಓಂ ಶಾಂತಿ। ತುಮ್ ಬಚ್ಚೆ ಹೋ ಈಶ್ವರಿ ಸಂಪ್ರದಾಯ, ನೀವು ಆಗಿದ್ದೀರಿ ಈಶ್ವರನ ಸಂಪ್ರದಾಯದವರು। ಹಾಗೆ ಥೇ ಅಸುರಿ ಸಂಪ್ರದಾಯ, ಮೊದಲಿದ್ದವರು ಅಸುರಿ ಸಂಪ್ರದಾಯದವರು। असुरी संप्रदाय को यह पता नहीं कि भोलानाथ किसको कहा जाता है। ಅಸುರಿ ಸಂಪ್ರದಾಯದವ್ರಿಗೆ ಇದು ಗೊತ್ತಿಲ್ಲ, ಭೋಲಾನಾಥ ಅಂತ ಯಾರಿಗೆ ಹೇಳಲಾಗತ್ತೆ। ಯಹ ಭಿ ನಹಿ ಜಾನ್ತೆ ಶಿವಶಂಕರ್ ಅಲಗ್ ಅಲಗ್ ಹೈ, ಶಿವ ಮತ್ತು ಶಂಕರ ಬೇರೆ ಬೇರೆ ಅನ್ನೋದನ್ನು ತಿಳ್ಕೊಂಡಿಲ್ಲ। ಶಂಕರ್ ದೇವತಾ ಹೈ, ಬಾಪ್ ಶಿವ್ ಹೈ, ಶಂಕರ ದೇವಾತ್ಮ ಆಗಿದ್ದಾರೆ, ತಂದೆ ಶಿವ ಆಗಿದ್ದಾರೆ। ಕುಚ್ ಭಿ ನಹಿ ಜಾನ್ತೆ ಹೈ, ಏನನ್ನು ತಿಳ್ಕೊಂಡಿಲ್ಲ। ಅಬ್ ತುಮ್ ಬಚ್ಚೆ ಜಾನ್ತೆ ಹೋ ಈಶ್ವರಿ ಸಂಪ್ರದಾಯ ಅಥವಾ ಈಶ್ವರಿಯ ಫ್ಯಾಮಿಲಿ ಹೈ। ಈಗ ನೀವು ತಿಳ್ಕೊಂಡಿದ್ದೀರಿ ನಾವು ಈಶ್ವರನ ಸಂಪ್ರದಾಯದವರು ಅಥವಾ ಈಶ್ವರಿಯ ಪರಿವಾರದವರಾಗಿದ್ದೀವಿ। ವಹೇ ಅಸುರಿ ಫ್ಯಾಮಿಲಿ ರಾವಣ ಕಿ, ಅದಾಗಿದೆ ಅಸುರಿ ಪರಿವಾರ ರಾವಣಂದು। ಕಿತ್ನಾ ಫರ್ಕ್ ಹೈ, ಎಷ್ಟೊಂದು ವ್ಯತ್ಯಾಸ ಇದೆ। ಅಭಿ ತುಮ್ ಈಶ್ವರಿಯ ಫ್ಯಾಮಿಲಿ ಮೇ ಈಶ್ವರ ದ್ವಾರ ಸೀಖ್ ರಹೆ ಹೋ, ಈಗ ನೀವು ಈಶ್ವರಿಯ ಫ್ಯಾಮಿಲಿನಲ್ಲಿ ಈಶ್ವರನಿಂದ ಕಲಿತಾ ಇದ್ದೀರಿ। ಏಕ್ ದೋ ಮೇ ರೂಹಾನಿ ಪ್ಯಾರ್ ಐಸಾ ಹೋನಾ ಚಾಹಿಯೆ, ಒಬ್ರಿಗೊಬ್ರಿಗೆ ಈ ರೀತಿ ಪರಸ್ಪರ ಆತ್ಮಿಕ ಪ್ರೀತಿ ಅಂತಕ್ಕಂಥದ್ದು ಇರಬೇಕು। ಏಕ್ ದೋ ಮೇ ಬ್ರಾಹ್ಮಣ ಕುಲ್ ಮೇ ಯಹ ರೂಹಾನಿ ಪ್ಯಾರ ಯಹಾ ಸೆ ಭರ್ನಾ ಹೈ, ಪರಸ್ಪರ ಒಬ್ಬರಲ್ಲಿ ಈ ಒಂದು ಈಶ್ವರಿಯ ಪರಿವಾರದಲ್ಲಿ ಆತ್ಮಿಕ ಪ್ರೀತಿಯನ್ನು ಇಲ್ಲಿಂದಲೇ ತುಂಬಬೇಕಾಗಿದೆ। ಬಾಬಾ ತಿಳಿಸ್ತಾ ಇದ್ರು, ಇದು ಈಶ್ವರಿಯ ಫ್ಯಾಮಿಲಿ ಆಗಿದೆ, ಇಲ್ಲಿಂದಲೇ ತಾವು ಒಬ್ರಿಗೊಬ್ಬರಿಗೆ ಆತ್ಮೀಕ ಪ್ರೀತಿಯಿಂದ ಇರೋದನ್ನು ಕಲಿತಾ ಇದ್ದೀರಾ। ಏಕ್ ದೋ ಮೇ ಬ್ರಾಹ್ಮಣ ಕುಲ್ ಮೇ ಯಹ ರೂಹಾನಿ ಪ್ಯಾರ್ ಯಹಾ ಸೆ ಭರ್ನಾ ಹೈ, ಪರಸ್ಪರ ಒಬ್ಬರೊಬ್ಬರಲ್ಲಿ ಬ್ರಾಹ್ಮಣ ಕುಲದಲ್ಲಿ ಈ ಒಂದು ಆತ್ಮೀಕ ಪ್ರೀತಿಯನ್ನು ಇಲ್ಲಿಂದನೇ ತುಂಬಬೇಕು। ಜಿತನಾ ಪೂರಾ ಪ್ಯಾರ್ ನಹಿ ಹೋಗಾ ಪೂರಾ ಪದ ಭಿ ನಹಿ ಪಾಯೆಂಗೆ, ಎಷ್ಟು ಪೂರ್ತಿ ಪ್ರೀತಿ ಇರೋದಿಲ್ಲ ಅಷ್ಟು ಪೂರ್ತಿ ಪದವಿಯನ್ನು ಕೂಡ ಪಡೆಯೋಕ್ಕಾಗಲ್ಲ। ಯಹ ತೋ ಹೈ ಹಿ ಏಕ ಧರ್ಮ ಏಕ ರಾಜ್ಯ, ಸತ್ಯುಗದಲ್ಲಿ ಒಂದೇ ಧರ್ಮ ಒಂದೇ ರಾಜ್ಯ ಇರುತ್ತೆ। ಆಪಸ್ ಮೇ ಕೋಯಿ ಜಗಳ ನಹಿ ಹೋತಾ ಹೈ, ಪರಸ್ಪರ ಒಬ್ರಿಗೊಬ್ಬರಿಗೆ ಜಗಳ ಆಗೋದಿಲ್ಲ। ಯಹ ತೋ ರಾಜ ಹಿ ಹೈ ನಹಿ, ಇಲ್ಲಂತೂ ರಾಜ್ಯ ಇಲ್ಲ। ಬ್ರಾಹ್ಮಣೋ ಮೇ ತೋ ಬಿ ದೇಹಾಭಿಮಾನ ಹೋನೆ ಕೆ ಕಾರಣ मतभेद में आ जाते हैं, ಇಲ್ಲಿ ಬ್ರಾಹ್ಮಣರಲ್ಲಿ ಕೂಡ ದೇಹಾಭಿಮಾನ ಇದ್ದಾಗ ಪರಸ್ಪರ ಜಗಳ ಗಲಾಟೆಗಳಲ್ಲಿ मतभेदಗಳಲ್ಲಿ ಬಂದ್ಬಿಡ್ತಾರೆ। ಐಸಾ मतभेद में आने वाले सजाए खाकर फिर पास होंगे, ಈ ರೀತಿ मतभेदಗಳಲ್ಲಿ ಬರ್ತಕ್ಕಂಥವರು ಶಿಕ್ಷೆ ಅನುಭವಿಸಿ ಪಾಸ್ ಆಗ್ತಾರೆ। ಫಿರ್ ವಹಾ ಏಕ ಧರ್ಮ ಮೇ ರಹತೆ ಹೈ ತೋ ವಹ ಶಾಂತ್ ರಹತಿ ಹೈ, ಅಲ್ಲಿ ಒಂದೇ ಧರ್ಮದಲ್ಲಿ ಇರ್ತಾರೆ, ಅಲ್ಲಿ ಶಾಂತಿಯಲ್ಲಿ ಇರ್ತಾರೆ। ಅಬ್ ಉಸ್ ತರಫ್ ಹೈ ಅಸುರಿ ಸಂಪ್ರದಾಯ ವ ಈಶ್ವರಿಯ ಅಸುರಿ ಫ್ಯಾಮಿಲಿ ಕಾ ಟೈಪ್, ಈಗ ಆ ಕಡೆ ಇರುವಂಥದ್ದು ಅಸುರಿ ಸಂಪ್ರದಾಯ ಅಸುರಿ ಫ್ಯಾಮಿಲಿ ಟೈಪು, ಇಲ್ಲಿ ಈಶ್ವರಿಯ ಫ್ಯಾಮಿಲಿ ಟೈಪ್। ಭವಿಷ್ಯ ಕೆ ಲಿಯೆ ದೈವಿ ಗುಣ ಧಾರಣ ಕರ್ ರಹೆ ಹೈ,
ಮುಂದಿನ ಭವಿಷ್ಯಕ್ಕೋಸ್ಕರ ದೈವಿ ಗುಣಗಳನ್ನು ನಿಮ್ಮ ಜೀವನದಲ್ಲಿ ನೀವು ಧಾರಣೆ ಮಾಡ್ಕೊಳ್ತಾ ಇದ್ದೀರಿ. ಬಾಬಾ ಸರ್ವಗುಣ ಸಂಪನ್ನ ಬನಾತೆ ಹೇ. ತಂದೆ ಬಂದು ಮಕ್ಕಳಲ್ಲಿ ಸರ್ವ ಗುಣಗಳನ್ನು ತುಂಬುತ್ತಾ ಇದ್ದಾರೆ, ಸಂಪನ್ನರನ್ನಾಗಿ ಮಾಡ್ತಾ ಇದ್ದಾರೆ. ಸಬ್ ತೋ ನಹಿ ಬಂತೇನಾ, ಎಲ್ಲರೂ ಆಗೋದಿಲ್ವ. ಜೋ ಶ್ರೀಮತ್ ಪರ್ ಚಲ್ತೆ ಹೇ ವಹಿ ವಿಜಯ್ ಮಾಲಾ ಕಾ ದಾನ ಬಂತೆ ಹೇ. ಯಾರು ಶ್ರೀಮತದಂತೆ ನಡೀತಾರೆ ಅವರೇ ವೈಜಯಂತಿ ಮಾಲೆಯಲ್ಲಿ ಮಣಿಗಳು ಹಾಕ್ತಾರೆ. ಜೋ ನಹಿ ಬನೆಂಗೆ ವ ಪ್ರಜಾ ಮೇ ಆ ಜಾತೆ ಹೇ. ಯಾರು ಆಗೋದಿಲ್ವೋ ಅವರು ಪ್ರಜೆಗಳಲ್ಲಿ ಬಂದ್ಬಿಡ್ತಾರೆ. ಯಹಾ ತೋ DT ಗೌರ್ಮೆಂಟ್ ಹೇ, ಅಲ್ಲಿ ದೈವಿ ಸರ್ಕಾರ ಇರುತ್ತೆ. 100% ಪ್ಯೂರಿಟಿ ಪೀಸ್ ಪ್ರಾಸ್ಪರಿಟಿ ರಾತಿ ಹೇ. 100% ಶಾಂತಿ ಪವಿತ್ರತೆ ಸಮೃದ್ಧಿ ಇರುತ್ತೆ. ಇಸ್ ಬ್ರಾಹ್ಮಣ ಕುಲ ಮೇ ಅಭಿ ದೈವಿ ಗುಣ ಧಾರಣ ಕರ್ನೆ ಹೇ. ಈ ಒಂದು ಬ್ರಾಹ್ಮಣ ಕುಲದಲ್ಲಿ ಈಗ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. ಕೋಯಿ ತೋ ಅಚ್ಚಿ ರೀತಿ ದೈವಿ ಗುಣ ಧಾರಣ ಕರ್ನೆ ಹೇ. ಯಾರಿಗಾದ್ರೂ ಕೂಡ ಆಗಲಿ ಒಳ್ಳೆ ರೀತಿಯಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ. ದೂಸರೋಂ ಕೋ ಬಿ ಕರಾತೆ ರಹನಾ ಹೇ. ಬೇರೆಯವರಲ್ಲಿ ಕೂಡ ದೈವಿ ಗುಣಗಳನ್ನು ಧಾರಣೆ ಮಾಡಿಸ್ತಾ ಇರಬೇಕು. ಈಶ್ವರೀಯ ಕುಲಕ ಆಪಸ್ ಮೇ ರೂಹಾನಿ ಸ್ನೇಹ ಬಿ ತಬ್ ಹೋಗ ಜಬ್ ದೇಹಿ ಅಭಿಮಾನಿ ಹೋಂಗೆ. ಈಶ್ವರ್ಯ ಕುಲದಲ್ಲಿ ಪರಸ್ಪರ ಆತ್ಮಿಕ ಸ್ನೇಹನೂ ಕೂಡ ಯಾವಾಗಿರುತ್ತೆ ಅಂದರೆ ಯಾವಾಗ ಆತ್ಮಾಭಿಮಾನಿಗಳು ಆಗಿರ್ತೀರಿ ಆಗ. इसलिए पुरुषार्थ करते रहते हैं. ಅದರಿಂದ ಪುರುಷಾರ್ಥವನ್ನು ಮಾಡ್ತಾ ಇರ್ತಾರೆ. अंत में भी सबकी अवस्था एक रस एक जैसा नहीं हो सकते हैं. ಕೊನೆಗೆ ಎಲ್ಲರ ಸ್ಥಿತಿ ಏಕರಸ ಅಥವಾ ಒಂದೇ ರೀತಿ ಇರಲಿಕ್ಕೆ ಆಗೋದಿಲ್ಲ. फिर सजाए खाकर पदभ्रष्ट हो पड़ेंगे. ಅಂತಹವರು ಪದವಿಗಳನ್ನು ಕಳ್ಕೊತಾರೆ, ಶಿಕ್ಷೆಗಳನ್ನು ಅನುಭವಿಸ್ತಾರೆ. ಕಮ್ ಪದ ಪಾಲೆಂಗೆ, ಕಡಿಮೆ ಪದವಿಗೆ ಹೋಗ್ತಾರೆ. ಬ್ರಾಹ್ಮಣों में भी अगर कोई आपस में शीरखंड होकर नहीं रहते, आपस में लून पानी होते रहते हैं, दैवी गुण धारणा नहीं करते तो ऊंच पद कैसे पा सकेंगे. ಬಾಬಾ ಹೇಳ್ತಿದ್ದಾರೆ, ಪರಸ್ಪರ ನೀವು ಉಪ್ಪು ನೀರಾಗಿರ್ತೀರಾ ಅಂತಂದರೆ, ದೈವಿ ಗುಣಗಳನ್ನು ಜೀವನದಲ್ಲಿ ಧಾರಣೆ ಮಾಡಲಿಲ್ಲ ಅಂತಂದರೆ ಉನ್ನತವಾದಂಥ ಪದವಿನ ಹೆಂಗೆ ಪಡ್ಕೊತೀರಾ. ಲೂನ್ ಪಾನಿ ಹೋನೆ ಕೆ ಕಾರಣ ಕಹಾ ಈಶ್ವರಿ ಸರ್ವಿಸ್ ಮೇ ಬಿ ಬಾಧಾ ಡಾಲ್ತೆ रहते हैं. ಉಪ್ಪು ನೀರು ಆಗಿರುವ ಕಾರಣ ಕೆಲವೊಮ್ಮೆ ಈಶ್ವರಿ ಸೇವೆಯಲ್ಲಿ ಕೂಡ ತೊಂದರೆಗಳನ್ನು ಮಾಡ್ತಾ ಇರ್ತಾರೆ. ಜಿನ್ಕ ನತೀಜ ಕ್ಯಾ ಹೋತಾ ಹೇ, ಇದರ ಒಂದು ಗತಿ ಏನಾಗುತ್ತೆ. ವ ಇತನಾ ಊಂಚ್ ಪದ ನಹಿ ಪಾ ಸಕ್ತೆ ಹೇ, ಅವ್ರು ಇಷ್ಟೊಂದು ದೊಡ್ಡ ಪದವಿಗೆ ಹೋಗೋಕ್ಕಾಗೋದಿಲ್ಲ. ಏಕ ತರಫ್ ಪುರುಷಾರ್ಥ ಕರ್ತೆ ಹೇ ಕ್ಷೀರ್ಖಂಡ್ ಹೋನೆ ಕಾ, ದೂಸರ ತರಫ್ ಮಾಯಾ ಲೂನ್ ಪಾನಿ ಬನಾ ದೇತಿ ಹೇ. ಒಂದು ಕಡೆ ಪುರುಷಾರ್ಥ ಮಾಡ್ತಾ ಇರ್ತಾರೆ ಕ್ಷೀರ್ಖಂಡ ಆಗೋದಕ್ಕೆ, ಮತ್ತೊಂದು ಕಡೆ ಉಪ್ಪು ನೀರು ಹಾಕ್ತಾ ಇರುತ್ತೆ. ಜಿಸ್ ಕಾರಣ ಸರ್ವಿಸ್ ಬದಲೇ ಡಿಸ್ ಸರ್ವಿಸ್ ಕರ್ತೆ ಹೇ, ಈ ಕಾರಣದಿಂದ ಸೇವೆಗೆ ಬದಲಾಗಿ ಸೇವಾ ಭಂಗ ಮಾಡ್ತಾ ಇರ್ತಾರೆ. ಬಾಬಾ ಬೈಟ್ ಸಮಜಾತೆ ಹೇ ತುಮ್ ಹೋ ಈಶ್ವರಿಯ ಫ್ಯಾಮಿಲಿ. ತಂದೆ ಕೂತ್ಕೊಂಡು ತಿಳಿಸ್ಕೊಡ್ತಾ ಇದ್ದಾರೆ, ನೀವು ಈಶ್ವರಿಯ ಪರಿವಾರದವರಾಗಿದ್ದೀರಿ. ಈಶ್ವರಕ್ಕೆ ಸಾಥ್ ರಹತೆ ಬಿ ಹೋ, ಈಶ್ವರನ ಜೊತೆಯಲ್ಲಿ ಕೂಡ ಇರ್ತೀರಾ. ಕೋಯಿ ಸಾಥ್ ರಹತೆ, ಕೋಯಿ ದೂಸರೆ ಗಾಂವ್ ಮೇ ರಹತೆ ಹೇ. ಕೆಲವರು ಬಾಬಾ ಅವ್ರ ಜೊತೆಯಲ್ಲಿ ಮಧುಬನ್ದಲ್ಲಿ ಇರ್ತಾ ಇದ್ರು, ಕೆಲವರು ದೂರ ಹಳ್ಳಿಗಳಲ್ಲಿ ಇರ್ತಾ ಇದ್ರು. ಪರಂತು ಹಾಯ್ತೋ ಇಕ್ಕಟ್ಟೆ ಹೋನ, ಎಲ್ಲರೂ ಒಟ್ಟಿಗೆ ಇದ್ದಿರಲ್ಲ. ಬಾಬಾ ಬಿ ಭಾರತ್ ಮೇ ಆತೆ ಹೇ, ಮನುಷ್ಯ ಯಹ ನಹಿ ಜಾನ್ತೆ ಹೇ ಶಿವ ಬಾಬಾ ಕಬ್ ಆತೆ ಹೇ. ಬಾಬಾರವರು ಬರೋದೇ ಭಾರತ ದೇಶದಲ್ಲಿ. ಮನುಷ್ಯರಿಗೆ ಇದು ಕೂಡ ಗೊತ್ತಿಲ್ಲ, ಶಿವ ತಂದೆ ಯಾವಾಗ ಬರ್ತಾರೆ, ಕ್ಯಾ ಆಕರ್ ಕರ್ತೆ, ಬಂದು ಏನು ಮಾಡ್ತಾರೆ. ತುಮಕೋ ಬಾಬಾ ದ್ವಾರ ಬಿ ಪರಿಚಯ ಮಿಲಾ ಹೇ, ತಂದೆ ಮುಖಾಂತರ ಈಗ ತಮಗೆ ಪರಿಚಯ ಅನ್ನೋದು ಸಿಕ್ಕಿದೆ. ರಚತಾ ರಚನಾಕ್ಕೆ ಆದಿ ಮಧ್ಯಂತಕ ಅವು ತುಮ್ ಜಾನ್ತೆ ಹೋ, ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ವಿಚಾರಗಳನ್ನು ನೀವೀಗ ತಿಳ್ಕೊಂಡಿದ್ದೀರಿ. ದುನಿಯಾಕೋ ಪತಾ ಹಿ ನಹಿ ಯ ಚಕ್ರ ಕೇಸೆ ಫಿರ್ತಾ ಹೇ, ಪ್ರಪಂಚದವ್ರಿಗೆ ಇದು ಕೂಡ ಗೊತ್ತಿಲ್ಲ ಯಾವ ಥರ ಈ ಸೃಷ್ಟಿ ಚಕ್ರ ಸುತ್ತುತ್ತಾ ಇದೆ. ಅಭಿ ಕೌನ್ಸಾ ಸಮಯ ಹೇ, ಬಿಲ್ಕುಲ್ ಗೋರ್ ಅಂಧ್ಯಾರ್ ಮೇ ಹೇ, ಈಗ ಯಾವ ಸಮಯ ನಡೀತಾ ಇದೆ, ಬಿಲ್ಕುಲ್ ಘೋರ ಕತ್ತಲ್ನಲ್ಲಿ ಇದೆ ಪ್ರಪಂಚ. ತುಮ್ ಬಚ್ಚೋಂ ಕೋ ರಚತಾ ಬಾಬಾ ನೆ ಆಕರ್ ಸಾರಾ ಸಮಾಚಾರ ಸುನಾಯ ಹೇ, ತಾವು ಮಕ್ಕಳಿಗೆ ರಚನೆಕಾರ ತಂದೆ ಬಂದು ಎಲ್ಲ ಸಮಾಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಕಿ ಸಾಲಿಗ್ರಾಮ ಮುಜೆ ಯಾದ್ ಕರೋ, ಹೇ ಸಾಲಿಗ್ರಾಮಗಳೇ ನೀವು ನನ್ನನ್ನು ನೆನಪು ಮಾಡಿ. ಯ ಶಿವ ಬಾಬಾ ಕೇತೆ ಹೇ ಅಪ್ನೆ ಬಚ್ಚೋಂ ಕೋ, ಇಲ್ಲಿ ಶಿವ ತಂದೆ ಹೇಳ್ತಾರೆ ತನ್ನ ಮಕ್ಕಳಿಗೆ, ತುಮ್ ಪಾವನ್ ಬನ್ನೆ ಚಾತೆ ಹೋನ, ನೀವು ಪಾವನರಾಗ್ಲಿಕ್ಕೆ ಇಷ್ಟಪಡ್ತೀರಲ್ಲ. ಪುಕಾರ್ತೆ ಆಯೇ ಹೋ, ಅಭಿ ಮೈ ಆಯಾ ಹೂँ, ಕೂಗ್ತನೋ ಬಂದಿದ್ದೀರಿ, ಈಗ ನಾನು ಬಂದಿದ್ದೇನೆ. ಶಿವ ಬಾಬಾ ಆತೆ ಹಿ ಹೇ ಭಾರತ್ ಕೋ ಫಿರ್ ಸೆ ಶಿವಾಲಯ ಬನಾನೆ. ಶಿವ ತಂದೆ ಬರೋದೇ ಈಗ
ಭಾರತ ದೇಶವನ್ನು ಪುನಃ ಶಿವಾಲಯ ಮಾಡಲಿಕ್ಕೆ ರಾವಣ ने ವೇಶ್ಯಾಲಯ बनाया है. ರಾವಣ ವೇಶ್ಯಾಲಯ ಮಾಡಿದ್ದಾನೆ. ಖುದ್ದು ಹೀ ಗಾತೆ ಹೇ ಹಮ್ ಪತಿತ್ ವಿಷಸ್ ಹೈ. ಖುದ್ದು ಗಾಯನ ಮಾಡ್ತಾ ಇರ್ತಾರೆ, ನಾವು ಪತಿತರು ವಿಷಯಾದಿಗಳಲ್ಲಿ ಇದ್ದೇವೆ ಅಂತ. ಭಾರತ ಸತ್ಯುಗ್ में ಸಂಪೂರ್ಣ ನಿರ್ವಿಕಾರಿ था. ಭಾರತ ದೇಶ ಸಂಪೂರ್ಣ ನಿರ್ವಿಕಾರಿ ಆಗಿತ್ತು. ನಿರ್ವಿಕಾರಿ ದೇವತಾओं को ವಿಕಾರಿ ಮನುಷ್ಯ ಪೂಜ್ತೆ हैं. ನಿರ್ವಿಕಾರಿ ದೇವತೆಗಳಿಗೆ ವಿಕಾರಿ ಮನುಷ್ಯರು ಪೂಜೆ ಮಾಡ್ತಾರೆ. ಫಿರ್ ನಿರ್ವಿಕಾರಿ ಹಿ ವಿಕಾರಿ ಬಂತೆ हैं. ನಂತರ ನಿರ್ವಿಕಾರಿಗಳೇನೆ ವಿಕಾರಿಗಳು ಆಗ್ತಾರೆ. ಏಕಿಸು ಪತಾ ನಹಿ है. ಇದು ಯಾರಿಗೂ ಗೊತ್ತಿಲ್ಲ. ಪೂಜಾ ತೋ ನಿರ್ವಿಕಾರಿ ಥೇ ಫಿರ್ ಪೂಜಾರಿ ವಿಕಾರಿ ಬನೆ हैं. ಪೂಜ್ಯರು ನಿರ್ವಿಕಾರಿಗಳು ಆಗಿದ್ರು, ನಂತರ ಪೂಜಾರಿಗಳು ವಿಕಾರಿಗಳು ಆಗ್ಬಿಟ್ಟಿದ್ದಾರೆ. ತಬ್ ತೋ ಬುಲಾತೆ ಹೇ ಪತಿತ್ ಪಾವನಾವ್. ಅದರಿಂದನೇ ಕರೀತಾ ಇರ್ತಾರೆ, ಹೇ ಪತಿತ ಪಾವನ ಬಾಂಧ್ ಆಕರ್ ನಿರ್ವಿಕಾರಿ ಬನಾವು. ಬಂದ್ಬಿಟ್ಟು ನಿರ್ವಿಕಾರಿಗಳನ್ನಾಗಿ ಮಾಡಿ. ಬಾಬಾ ಕೇಳ್ತೆ ಈ ಅಂತಿಮ ಜನ್ಮ ತುಮ್ ಪವಿತ್ರ ಬನೋ. ತಂದೆ ಹೇಳ್ತಾರೆ, ಈ ಕೊನೆಯ ಜನ್ಮದಲ್ಲಿ ನೀವು ಪವಿತ್ರರು ಆಗಿ. ಮಾಮೇ ಕಮ್ ಯಾದ್ ಕರೋ ತೋ ತುಮಾರ ಪಾಪ್ ಕಟ್ ಜಾಯಂಗೆ. ನೀವು ನನ್ನೊಬ್ಬನನ್ನೇ ನೆನಪು ಮಾಡಿದ್ದೇ ಆದರೆ ನಿಮ್ಮ ಪಾಪಗಳೆಲ್ಲ ನಾಶ ಆಗುತ್ತೆ. ಅವರು ತುಮ್ ಸತೋ ಪ್ರಧಾನ್ ಪಂಚಾಯಂಗೆ. ಮತ್ತೆ ನೀವು ಸತೋ ಪ್ರಧಾನ ಆತ್ಮಗಳು ಆಗ್ಬಿಡ್ತೀರಾ, ದೇವತಾ ಆಗ್ಬಿಡ್ತೀರಾ. ಫಿರ್ ಚಂದ್ರವಂಶಿ ಕ್ಷತ್ರಿಯ ಫ್ಯಾಮಿಲಿ ಟೈಪ್ ಮೇ ಆಯಂಗೆ. ನಂತರ ದೇವತೆ ಆಗಿ ನಂತರ ಚಂದ್ರವಂಶದಲ್ಲಿ ಕ್ಷತ್ರಿಯ ಪರಿವಾರದಲ್ಲಿ ಬಂದ್ಬಿಡ್ತೀರಿ ಅಂತ ತಂದೆ ಹೇಳ್ತಾ ಇದ್ದಾರೆ. ಈ ಸಮಯ ಹೋ ಈಶ್ವರಿಯ ಪರಿವಾರ. ಈ ಸಮಯದಲ್ಲಿ ನಾವೆಲ್ಲ ಈಶ್ವರಿಯ ಪರಿವಾರದಲ್ಲಿದ್ದೇವೆ. ನೆಕ್ಸ್ಟ್ ಬರ್ತೇವೆ ದೈವಿ ಪರಿವಾರದಲ್ಲಿ. ಈ ಸಮಯ ईश्वरीय फैमिली टाइप है. फिर दैवी फैमिली में 21 जन्म होंगे. ಈಗ ಈಶ್ವರಿಯ ಪರಿವಾರದಲ್ಲಿ ಇದ್ದೇವೆ ನಾವು. ನೆಕ್ಸ್ಟ್ ಸತ್ಯುಗದಲ್ಲಿ ದೈವಿ ಪರಿವಾರದಲ್ಲಿ 21 ಜನ್ಮ ಇರ್ತೇವೆ. ಇಸ್ ಈಶ್ವರಿ ಫ್ಯಾಮಿಲಿ ಮೇ ತುಮ್ ಅಂತಿಮ ಜನ್ಮ ಪಾಸ್ ಕರ್ತೆ ಹೋ. ಈ ಈಶ್ವರಿಯ ಪರಿವಾರದಲ್ಲಿ ಕೊನೆಯ ಜನ್ಮದಲ್ಲಿ ನೀವು ಅಂತಿಮ ಜನ್ಮವನ್ನು ಪಾಸ್ ಮಾಡ್ತೀರ. ಇಸ್ಮೇ ತುಮಕೋ ಪುರುಷಾರ್ಥ ಕರ್ ಸರ್ವಗುಣ ಸಂಪನ್ನ ಬನ್ನ ಹೈ. ಇದರಲ್ಲಿ ನೀವು ಪುರುಷಾರ್ಥ ಮಾಡಿ ಸಂಪೂರ್ಣ ಸರ್ವಗುಣ ಸಂಪನ್ನರು ಆಗಬೇಕಾಗಿದೆ. ತುಮ್ ಪೂಜ್ಯತೆ ಬರೋಬರ್ ರಾಜ್ಯ ಕರ್ತೈತೆ. ನೀವೇ ಪೂಜ್ಯರಾಗಿದ್ರಿ, ವಾಸ್ತವದಲ್ಲಿ ನೀವೇ ರಾಜ್ಯವನ್ನು ಮಾಡ್ತಾ ಇದ್ರಿ. ಫಿರ್ ಪೂಜಾರಿ ಬನೆ ಹೋ. ನಂತರ ಏನಾಗ್ಬಿಟ್ರಿ, ಪೂಜಾರಿಗಳು ಆಗ್ಬಿಟ್ರಿ. ಸಮಜ್ನ ಪಡೇನ. ಇದನ್ನು ನೀವು ತಿಳ್ಕೋಬೇಕಲ್ವಾ ಅಂತಿದ್ದಾರೆ. ಭಗವಾನ್ ಹೇ ಬಾಪ, ಹಮ್ ಉನ್ಕೆ ಬಚ್ಚೆ ಹೇ ಫ್ಯಾಮಿಲಿ ಹುಯಿನ. ಭಗವಂತ ಆಗಿದ್ದಾರೆ ತಂದೆ, ಈಗ ನಾವು ಅವರ ಸಂತಾನರಾಗಿದ್ದೇವೆ. ಗಾತೆ ಬಿ ಹೇ ತುಮ್ ಮಾತ್ ಪಿತಾ ಹಮ್ ಬಾಲಕ್ತೇರೆ. ಗಾಯನ ಕೂಡ ಇದೆ, ಹೇ ಭಗವಂತ ನೀವೇ ನಮಗೆ ತಂದೆ ತಾಯಿ, ನಾವು ನಿಮ್ಮ ಬಾಲಕರು ಅಂತ ಹಾಡ್ತಾ ಇರ್ತಾರೆ. ತೋ ಫ್ಯಾಮಿಲಿ ಟಹರೇನಾ, ಅಂದರೆ ಒಂದು ಪರಿವಾರ ಆಯ್ತಲ್ವಾ. ಅಬ್ ಬಾಬಾ ಸೇ ಸುಖ ಗನೇರೆ ಮಿಲ್ತೆ ಹೇ. ಈಗ ತಂದೆಯಿಂದ ನಮಗೆ ಅಪಾರವಾಗಿರತಕ್ಕಂಥ ಸುಖ ಅನ್ನೋದು ಸಿಕ್ಕುತ್ತೆ. ಬಾಬಾ ಕೇತೆ ತುಮ್ ಹಮಾರಿ ಫ್ಯಾಮಿಲಿ ಬೇಶಕ್ ಹೋ. ಈಗ ತಂದೆ ಹೇಳ್ತಾರೆ, ನೀವು ಈ ಒಂದು ಪರಿವಾರದವರು ಆಗಿದ್ದೀರಿ. ಪರಂತು ಡ್ರಾಮಾ ಪ್ಲಾನ್ ಅನುಸಾರ ರಾವಣ ರಾಜ್ಯ ಮೇ ಆನೆ ಕೆ ಬಾದ್ ಫಿರ್ ತುಮ್ ದುಃಖ ಮೇ ಆತೆ ಹೋ. ನಂತರ ಈ ಸೃಷ್ಟಿ ನಾಟಕದ ಡ್ರಾಮಾನುಸಾರವಾಗಿ ರಾವಣ ರಾಜ್ಯದಲ್ಲಿ ಬರ್ತಾ ಇದ್ದಂಗೆ ನಂತರ ನೀವು ಬಹಳಷ್ಟು ದುಃಖದಲ್ಲಿ ಬಂದ್ಬಿಡ್ತೀರಾ. ದುಃಖದಲ್ಲಿ ಬಂದಾಗ ಕೂಗಿ ಕರೀತೀರಾ ನನ್ನನ್ನು ಅಂತ ತಂದೆ ಹೇಳ್ತಾ ಇದ್ದಾರೆ. ಇಸ್ ಸಮಯ ತುಮ್ ಆಕ್ಯುರೇಟ್ ಫ್ಯಾಮಿಲಿ ಹೋ, ಫಿರ್ ತುಮಕೋ ಭವಿಷ್ಯ ಕಿಸ್ ಜನ್ಮೋ ಕೆ ಲಿಯೆ ವರ್ಷ ದೇತಾ ಹೋ. ಈಗ ನೀವು ಆಕ್ಯುರೇಟ್ ಆಗಿ ಪರಿವಾರದವರಾಗಿರ್ತೀರಿ. ನಂತರ ನಾನು ನಿಮಗೆ 21 ಜನ್ಮಗಳಿಗೆ ಆಸ್ತಿಯನ್ನು ಕೊಡ್ತೇನೆ ಅಂತ ತಂದೆ ಹೇಳ್ತಾರೆ. ವಹಾ ವರ್ಷ ಫಿರ್ ದೈವಿ ಫ್ಯಾಮಿಲಿ ಮೇ ಕಿಸ್ ಜನ್ಮ ಕಾಯಂ रहेಗ. ಈಗ ಪಡ್ಕೊಂಡಿರೋ ಅಂಥ ಆಸ್ತಿ ಮುಂದೆ ಭವಿಷ್ಯದಲ್ಲಿ 21 ಜನ್ಮಗಳಿಗೆ ಕಾಯಂ ಆಗಿ ಉಳ್ಕೊಂಡು ಬಿಡುತ್ತೆ. ದೈವಿ ಫ್ಯಾಮಿಲಿ ಸತ್ಯುಗ ತ್ರೇತಾ ತಕ್ಕ ಚಲ್ತಾ ಹೈ. ದೈವಿ ಪರಿವಾರ ಅನ್ನೋದು ಸತ್ಯುಗ ಮತ್ತು ತ್ರೇತಾಯುಗದವರೆಗೂ ನಡೆಯುತ್ತೆ. ಫಿರ್ ರಾವಣ ರಾಜ್ಯ ಹೋನೆ ಸೇ ಹಿ ಭೂಲ್ ಜಾತೆ ಹೈ ಕಿ ಹಮ್ ದೈವಿ ಫ್ಯಾಮಿಲಿ ಕೆ ಹೈ. ನಂತರ ರಾವಣ ರಾಜ್ಯ ಬರ್ತಾ ಇದ್ದಂಗೆ ಮರ್ತು ಹೋಗ್ಬಿಡ್ತಾರೆ, ನಾವು ದೈವಿ ಫ್ಯಾಮಿಲಿನವರು ಆಗಿದ್ದೀವಿ ಅನ್ನೋ ವಿಚಾರನೂ ಮರ್ತು ಹೋಗ್ಬಿಡ್ತಾರೆ. ಬಾಬಾ ವಾಮ ಮಾರ್ಗ ಮೇ ಜಾನೆ ಸೆ ಅಸುರಿ ಫ್ಯಾಮಿಲಿ ಹೋ ಜಾತ ಹೈ. ಬಾಬಾ ತಿಳಿಸ್ತಾರೆ, ವಾಮ ಮಾರ್ಗಕ್ಕೆ ಹೋದಾಗ ಜನರು ಏನಾಗ್ಬಿಡ್ತಾರೆ, ಅಸುರಿ ಪರಿವಾರದವರು ಆಗ್ಬಿಡ್ತಾರೆ. 63 ಜನ್ಮ ಸೀಡಿ
ಗಿರ್ತೆ ಆಯೆ 63 ಜನ್ಮಗಳು ಮೆಟ್ಲು ಇಳ್ಕೊಂಡು ಕೆಳಗಡೆಗೆ ಬಂದ್ಬಿಟ್ಟಿದ್ದಾರೆ. ಸಾರಾ ನಾಲೆಡ್ಜ್ ತುಮಾರ ಬುದ್ಧಿ ಮೇ. ಇಷ್ಟೆಲ್ಲ ಜ್ಞಾನ ಅಂತಕ್ಕಂಥದ್ದು ಎಲ್ಲಿದೆ? ನಿಮ್ಮ ಬುದ್ಧಿನಲ್ಲಿ ಇದೆ. ಜಿಸ್ಕೋ ತುಮ್ ಸಮಜಾ ಸಕ್ತೆ ಹೋ. ಇದನ್ನು ನೀವು ಹೋಗ್ಬಿಟ್ಟು ಎಲ್ಲರಿಗೂ ಏನು ಮಾಡ್ಬೋದು? ತಿಳಿಸ್ಬೋದು. ಅಸುಲ್ ತುಮ್ ದೇವಿ ದೇವತಾ ಧರ್ಮಕ್ಕೆ ಹೋ. ಒರಿಜಿನಲಿ ನೀವೆಲ್ಲ ದೇವಿ ದೇವತಾ ಧರ್ಮದವರು ಆಗಿದ್ದವರು. ಸತ್ಯುಗಕ್ಕೆ ಹಾಗೆ ಹೇ ಕಲಿಯುಗ. ಸತ್ಯುಗದ ಮೊದಲಿದ್ದಿದ್ದು ಕಲಿಯುಗ. ಸಂಗಮ್ ಪರ್ ತುಮಕು ಮನುಷ್ಯ ಸೇ ದೇವತಾ ಬನಾಯ ಜಾತಾ ಹೇ. ಸಂಗಮಯುಗದಲ್ಲಿ ನಿಮಗೆ ಮಾನವರಿಂದ ದೇವತೆಗಳನ್ನಾಗಿ ಮಾಡಲಾಗುತ್ತೆ. बीच में संगम है. मध्यದಲ್ಲಿ ಇದು ಸಂಗಮ ಯುಗ ಇದೆ. तुमको ब्राह्मण धर्म से फिर दैवी धर्म में ले जाते हैं. ನಿಮ್ಮನ್ನ ಇವಾಗ ಬ್ರಾಹ್ಮಣ ಧರ್ಮದಿಂದ ದೈವಿ ಧರ್ಮದಲ್ಲಿ ಬಾಬಾ ಅವರು ಏನು ಮಾಡ್ತಾ ಇದ್ದಾರೆ? ಕರ್ಕೊಂಡು ಹೋಗ್ತಾ ಇದ್ದಾರೆ. समझाया जाता है ಲಕ್ಷ್ಮೀ ನಾರಾಯಣ ನೆ ये ರಾಜ್ कैसे लिया. ತಿಳಿಸಲಾಗುತ್ತೆ ಲಕ್ಷ್ಮೀನಾರಾಯಣರು ಯಾವ ಥರ ಅವ್ರು ರಾಜ್ಯ ಪಡ್ಕೊಂಡ್ರು. उनसे पहले असुरी राज्य था, फिर दैवी राज्य कब और कैसे हुआ. ಲಕ್ಷ್ಮೀನಾರಾಯಣ ಇರಕ್ಕೆ ಮುಂಚೆ ಕಲಿಯುಗ ಅಸುರಿ ರಾಜ್ಯ ಇತ್ತು. ಆನಂತರ ಯಾವ ಥರ ದೈವಿ ರಾಜ್ಯ ಆಯಿತು? ಬಾಬಾ कहते कल्प कल्प संगम पराकर तुमको ब्राह्मण देवता क्षत्रिय धर्म में ले आते हैं. ಶಿವತಂದೆ ಹೇಳ್ತಾರೆ, ಪ್ರತಿ ಕಲ್ಪಕ್ಕೊಮ್ಮೆ ನಾನು ಬಂದು ನಿಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡಿ ದೇವತೆಗಳನ್ನಾಗಿ ಮಾಡಿ ಕ್ಷತ್ರಿಯ ಧರ್ಮದಲ್ಲಿ ಬ್ರಾಹ್ಮಣ ದೇವತಾ ಕ್ಷತ್ರಿಯ ಧರ್ಮದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಬಾಬಾ ಹೇಳ್ತಾರೆ. ಯಹೇ ಭಗವಾನ್ ಕಿ ಫ್ಯಾಮಿಲಿ. ಈಗಿರುವಂಥದ್ದು ಈಶ್ವರಿಯ ಪರಿವಾರ, ಭಗವಂತನ ಒಂದು ಪರಿವಾರ ಆಗಿದೆ. सब कहते हैं गॉड फादर, परंतु बाबा को ना जानने के कारण निधन के बन गए. ಎಲ್ಲರೂ ಹೇಳ್ತಾರೆ ಗಾಡ್ ಫಾದರ್ ಅಂತ, ಆದರೆ ತಂದೆಯನ್ನು ಅರ್ಥ ಮಾಡ್ಕೊಳ್ಳದೆ ಇರೋದ್ರಿಂದ ನಿರ್ಧನಿಕರಾಗ್ಬಿಟ್ಟಿದ್ದಾರೆ. इसलिए ಬಾಬಾ ಆತೆ ಹೇ ಘೋರ್ ಅಂಧ್ಯಾರ್ ಸೆ ಘೋರ್ ಸೋಚನ ಕರ್ನೆ. ಅದರಿಂದ ತಂದೆ ಬರ್ತಾರೆ ಘೋರ ಅಂಧಕಾರದಿಂದ ಬಿಡುಗಡೆ ಮಾಡಿ ಘೋರ ಬೆಳಕಿನಲ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ. अब ಸ್ವರ್ಗ ಸ್ಥಾಪನಾ ಹೋ ರಹಾ ಹೇ, ತುಮ್ ಬಚ್ಚೆ ಪಡ್ ರಹೆ ಹೋ. ಈಗ ಸ್ವರ್ಗ ಅನ್ನೋದು ಸ್ಥಾಪನೆ ಕಾರ್ಯ ನಡೀತಾ ಇದೆ. ನೀವೀಗ ದೈವಿ ಗುಣಗಳನ್ನು ಏನು ಮಾಡ್ತಾ ಇದ್ದೀರಿ? ಧಾರಣೆ ಮಾಡ್ತಾ ಇದ್ದೀರಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ನೀವು ದೈವಿ ಗುಣಗಳನ್ನು ಧಾರಣೆ ಮಾಡಿ. ಯಾತೋ ಮಾಲೂಮ್ ಹೋನಾ ಚೈನಾ, ಇದು ಕೂಡ ನಿಮಗೆ ಗೊತ್ತಾಗಬೇಕಲ್ವಾ. ಶಿವ ಜಯಂತಿ ಮನಾತೆ ಹೇ, ಶಿವ ಜಯಂತಿಗೆ ಬಾದ್ ಫಿರ್ ಕ್ಯಾ ಹೋಗಾ. ಈಗ ಶಿವರಾತ್ರಿ ಮಾಡ್ತಾ ಇದ್ದಾರೆ. ಶಿವರಾತ್ರಿ ನಂತರ ಏನಾಗುತ್ತೆ? ದೈವಿ ಜಯಂತಿ ಅಂದರೆ ದೇವಿ ದೇವತೆಗಳ ರಾಜ್ಯದ ಜಯಂತಿ ಆಗತ್ತೆ. ಹೆವೆನ್ಲಿ ಗಾಡ್ ಫಾದರ್ ಹೆವೆನ್ ಕಿ ಸ್ಥಾಪನಾ ಕರ್ನೆ ಕೆ ಹೆವೆನ್ ಮೇ ಆಯಂಗೆ ನಹಿ. ಹೆವೆನ್ಲಿ ಗಾಡ್ ಫಾದರ್ ಅಂದರೆ ಸ್ವರ್ಗವನ್ನು ರಚನೆ ಮಾಡ್ತಕ್ಕಂಥ ತಂದೆ ಸ್ವರ್ಗದಲ್ಲಿ ಬರಲ್ಲ, ಮೊದಲೇ ಬಂದು ಸ್ವರ್ಗನ ರಚನೆ ಮಾಡಿ ಹೊರಟೋಗ್ಬಿಡ್ತಾರೆ. ಮೊದಲೇ ಬಂದು कहते हैं हेल और हेवन के बीच में संगम पर आता हूँ. ಶಿವತಂದೆ ಹೇಳ್ತಾರೆ, ನಾನು ಹೆಲ್ಗೂ ಮತ್ತು ಹೆವೆನ್ಗೂ ಮಧ್ಯದಲ್ಲಿ ಸಂಗಮಯದಲ್ಲಿ ಬರ್ತೇನೆ. ಶಿವರಾತ್ರಿ ಇಸ್ಕೋ ಕೇತೆ, ಶಿವರಾತ್ರಿ ಅಂತ ಇದಕ್ಕೆ ಹೇಳಲಾಗತ್ತೆ. ತೋ ರಾತ್ ಮೇ ಮೈ ಆತಾ ಹೂँ, ರಾತ್ರಿ ಟೈಮ್ನಲ್ಲಿ ನಾನು ಬರ್ತೇನೆ ಅಂತಾರೆ. ಯಹ ತುಮ್ ಬಚ್ಚೆ ಸಮಜ್ ಸಕ್ತೆ ಹೋ. ಈ ವಿಚಾರಗಳನ್ನು ನೀವೇ ತಿಳ್ಕೊಬೋದು. तो जो समझते हैं वो औरों को भी धारणा कराते हैं. ಯಾರು ತಿಳ್ಕೊಂಡಿದ್ದಾರೆ ಅವ್ರು ಬೇರೆಯವ್ರಿಗೂ ಏನು ಮಾಡ್ತಾರೆ? ಧಾರಣೆಗಳನ್ನು ಮಾಡಿಸ್ತಾರೆ. ದಿಲ್ ಪರ್ भी वही चढ़ते हैं जो मनसा वाचा कर्मना सर्विस पर तत्पर रहते हैं. ಬಾಬಾ ಅವರು ಹೃದಯ ಸಿಂಹಾಸನದ ಮೇಲೆ ಏರೋರು ಯಾರು ಅಂದರೆ, ಯಾರು ಮನಸ್ಸ ವಾಚ ಕರ್ಮಣ ಬಾಬಾ ಅವರು ಹೃದಯ ಸಿಂಹಾಸನದ ಮೇಲೆ ಏರೋ ಅಂಥವರು ಏನು ಮಾಡ್ತಾರೆ? ಇಲ್ಲಿ ತತ್ಪರರಾಗಿರ್ತಾರೆ. ಸೇವೆ ಅವರು ಬಾಬಾ ಅವ್ರ ಹೃದಯದಲ್ಲಿ ಇರ್ತಾರೆ ಅಂತಾರೆ. ಸೇವೆ ಮಾಡೋರು ಎಲ್ಲಿರ್ತಾರೆ? ಬಾಬಾ ಅವ್ರ ಹೃದಯದಲ್ಲಿ ಇರ್ತಾರೆ. ಅದರಿಂದ ನಾವು ಸೇವೆ ಮಾಡ್ತಾ ಇರಬೇಕು. कोई ಆಲ್ರೌಂಡ್ ವರ್ಕರ್ಸ್ ಹೋತೆ ಹೇ, ಸಬ್ ಕಾಮ್ ಸೀಖ್ನೆ ಚಾಹಿಯೇನಾ. ಕೆಲವರು ಎಲ್ಲ ರೀತಿಯಲ್ಲಿ ಸೇವೆ ಮಾಡ್ತಾ ಇರ್ತಾರೆ. ಕೆಲಸನ ಕಲಿಬೇಕಲ್ಲ. ಖಾನಾ ಪಕಾನ, ರೋಟಿ ಪಕಾನ, ಬರ್ತನ್ ಮಾಂಜನೆ ಸಬ್ ಬಿ ಸರ್ವಿಸ್ ಐನಾ. ಅಡುಗೆ ಮಾಡೋದು, ಚಪಾತಿ ಮಾಡೋದು, ಎಲ್ಲ ಥರದ್ದು ಪಾತ್ರೆ ತೊಳೆಯೋದು, ಇದು ಕೂಡ ಒಂಥರ ಸೇವೆ ಆಯ್ತಲ್ವ. ಬಾಬಾ ಕಿ ಯಾದ್ ಹೇ ಫಸ್ಟ್. ಬಾಬಾ ಅವ್ರ ನೆನಪಾಗಿದೆ ಮೊದಲನೇದು.
ಆಮೇಲೆ ಮಿಕ್ಕಿದ್ದೆಲ್ಲ ಉನ್ಕಿ ಯಾದ್ ಮೇ ಹಿ ವಿಕರ್ಮ ವಿನಾಶ ಹೋತೆ हैं ಅವ್ರು ನೆನಪು ಮಾಡ್ತಾ ಇದ್ರೆ ವಿಕರ್ಮಗಳು ವಿನಾಶ ಆಗುತ್ತೆ. यहाँ का वर्षा मिला हुआ है वहाँ सर्वगुण संपन्न रहते हैं. ಇಲ್ಲಿಂದ ನಿಮಗೆ ಆಸ್ತಿ ಸಿಕ್ಕಿದೆ, ಅಲ್ಲಿ ನೀವು ಸರ್ವಗುಣ ಸಂಪನ್ನರು ಇರ್ತಾರೆ. ಯಥಾ ರಾಜ ರಾಣಿ ತಥಾ ಪ್ರಜಾ ಹೇ, ರಾಜ ರಾಣಿ ಎಲ್ಲರೂ ಕೂಡ ಪ್ರಜೆಗಳು ಇರ್ತಾರಲ್ಲಿ. ರಾಜ ರಾಣಿ ಹೆಂಗಿರ್ತಾರೆ ಹಿಂಗೆ ಪ್ರಜೆಗಳಿರ್ತಾರೆ. ದುಃಖ ಕಿ ಬಾತ್ ನಹಿ ಹೋತಾ ಹೈ, ಸತ್ಯುಗದಲ್ಲಿ ದುಃಖದ ವಿಷಯನೇ ಇರೋದಿಲ್ಲ ಅಂತಾರೆ. ಈ ಸಮಯ ಸಬ್ ನರ್ಕವಾಸಿ, ಈ ಸಮಯದಲ್ಲಿ ಎಲ್ಲರೂ ಏನಾಗ್ಬಿಟ್ಟಿದ್ದಾರೆ, ನರ್ಕವಾಸಿ ಆಗ್ಬಿಟ್ಟಿದ್ದಾರೆ. ಸಬ್ ಕಾ ಉತ್ತರ್ತಿ ಕಲಾ, ಎಲ್ಲರೂ ಮೆಟ್ಲು ಇಳ್ಕೊಂಡು ಕೆಳಗಡೆಗೆ ಬಂದ್ಬಿಟ್ಟಿದ್ದಾರೆ ಅಂತಾರೆ. ಫಿರ್ ಅವಿ ಚಡ್ತಿ ಕಲಾ ಹೋಗ, ನಂತರ ಏನಾಗುತ್ತೆ, ಇದು ಏರುವ ಕಲೆಗೆ ಹೋಗುತ್ತೆ. ಬಾಬಾ ಸಬ್ಕೋ ದುಃಖ ಸೆ ಚುಡಾಯೆ ಸುಖ ಮೇ ಲೇ ಜಾತೆ ಹೈ, ಶಿವ ತಂದೆ ಬಂದು ಎಲ್ಲರನ್ನ ದುಃಖದಿಂದ ಬಿಡಿಸಿ ಸುಖದಲ್ಲಿ ಕರ್ಕೊಂಡು ಹೋಗ್ತಾರೆ. ಇಸ್ಲಿಯೇ ಬಾಬಾಕೋ ಲಿಬ್ರೇಟರ್ ಕಹಾ ಜಾತ, ಅದರಿಂದ ತಂದೆಗೆ ಲಿಬ್ರೇಟರ್ ಅಂತ ಕರೀಲಾಗತ್ತೆ. ಯಹ ತುಮಕೋ ನಶಾ ರಾತಾ ಹೈ ಹಮ್ ಬಾಬಾ ಸೆ ವರ್ಷ ಲೇ ರಹೆ, ಇಲ್ಲಿ ನಿಮಗೆ ನಶೆ ಖುಷಿ ಇರಬೇಕು. ನಾವು ಶಿವ ತಂದೆಯಿಂದ ಏನು ತಗೊತಾ ಇದ್ದೀವಿ, ಆಸ್ತಿನ ತಗೊತಾ ಇದ್ದೀವಿ. ಲಾಯಕ್ ಬನ್ ರಹೆ, ನಾವು ಯೋಗ್ಯರು ಆಗ್ತಾ ಇದ್ದೇವೆ. लायक तो उनको कहेंगे जो औरों को राजा ಈ ಪದ ಪಾನೆ ಲಾಯಕ್ ಬನಾತೆ. ಯೋಗ್ಯರು ಅಂತ ಯಾರಿಗೆ ಹೇಳಲಾಗತ್ತೆ ಅಂದರೆ, ಯಾರು ರಾಜ್ಯವನ್ನು ಪಡ್ಕೊಳ್ಳೋಕ್ಕೋಸ್ಕರ ಲಾಯಕ್ ಆಗ್ತಾರೆ, ಯೋಗ್ಯರಾಗ್ತಾರೆ, ಅವ್ರಿಗೆ ಲಾಯಕ್ ಅಂತ ಹೇಳಲಾಗುತ್ತೆ. ಯಹ ಬಿ ಬಾಬಾನೆ ಸಮझाಯ ಪढ़ने वाले भी बहुत आएंगे, ಮುಂದೆ ಹೋಗ್ತಾ ಹೋಗ್ತಾ ಈ ವಿದ್ಯೆ ಓದಕ್ಕೆ ತುಂಬ ಜನ ಬರ್ತಾರಂತೆ. ऐसा नहीं कि हम सब ये 84 जन्म लेंगे, ಹಿಂಗೆ ಇಲ್ಲ ನಾವೆಲ್ಲ 84 ಜನ್ಮ ತೊಗೊತೀವಿ ಅಂತ ಇಲ್ಲ. जो थोड़ा पढ़ेंगे वह देरी से आएंगे, ಯಾರು ಸ್ವಲ್ಪ ಓದ್ತಾರೆ ಅವರು ನಿಧಾನಕ್ಕೆ ಬರ್ತಾರೆ. तो जन्म भी कम होंगे ना, ಜನ್ಮಗಳು ಕೂಡ ಕಡಿಮೆ ಆಗುತ್ತಲ್ಲ. कोई 80, कोई 82, कौन जल्दी आते हैं कौन पीछे आते हैं, सारा पढ़ाई पर मदार है. ನೋಡಿ, ಕೆಲವರು 80 ತೊಗೊತಾರೆ, ಫಸ್ಟ್ ಬರೋರು 84 ತೊಗೊತಾರೆ, ಕೆಲವರು 82 ತೊಗೊತಾರೆ. ಎಲ್ಲ ಯಾವುದ್ರ ಮೇಲೆ ಡಿಪೆಂಡು, ಓದೋದ್ರ ಮೇಲೆ ಡಿಪೆಂಡ್ ಅಂತಾರೆ. ಡಿಪೆಂಡ್, ಚೆನ್ನಾಗಿ ಓದಬೇಕು ಅಂತಾರೆ. ಸಾಧಾರಣ ಪ್ರಜಾ ಪೀಚೆ ಹಂಗೆ, ಸಾಧಾರಣವಾದಂಥ ಪ್ರಜೆಗಳು ಲೇಟಾಗಿ ಬರ್ತಾರೆ, ಸ್ವರ್ಗ ಸುಖ ನೋಡೋಕ್ಕಾಗಲ್ಲ. ಉನೋನ್ಗೆ 84 ಜನ್ಮ ಹೋ ನಾ ಸಕೆ, ಲೇಟಾಗಿ ಬರೋ ಅಂಥವ್ರಿಗೆ 84 ಜನ್ಮ ಇಲ್ಲ ಅಂತಾರೆ. ಪೀಚೆ ಆತೆ ರಾತೆ ಹೇ ಜೋ ಬಿಲ್ಕುಲ್ ಲಾಸ್ಟ್ ಮೇ ಹೋಗ ವ ತ್ರೇತ ಅಂತ್ ಮೇ ಆಕರ್ ಜನ್ಮ ಲೇಂಗೆ. ನೋಡಿ, ಲಾಸ್ಟ್ನಲ್ಲಿ ಬರೋ ಅಂಥವ್ರು ಯಾರಿರ್ತಾರೆ, ಅವರು ತ್ರೇತ ಆಗದ ಕೊನೆ ಯುಗದಲ್ಲಿ ಬಂದು ಲಾಸ್ಟಲ್ಲಿ ಜನ್ಮವನ್ನು ತೆಗೆದುಕೊಳ್ತಾರೆ. ಫಿರ್ ವಾಮ ಮಾರ್ಗ ಮೇ ಜಾತೆ ಹೇ, ಆನಂತರ ಎಲ್ಲಿಗೆ ಹೋಗ್ತಾರೆ, ವಾಮ ಮಾರ್ಗದಲ್ಲಿ ಆತ್ಮಗಳು ಹೊರಟೋಗ್ತಾರೆ. ಉತ್ತರ್ತಿ ಕಲಾ ಶುರು ಹೋ ಜಾತಾ ಹೈ, ಇಳಿಯೋ ಕಲೆ ಅಂತಕ್ಕಂಥದ್ದು ಪ್ರಾರಂಭ ಆಗೋಗುತ್ತೆ. ಭಾರತವಾಸಿಯೋನೆ कैसे 84 ಜನ್ಮ ಲಿಯಾ ಉನ್ಕಾ ಯಾ ಸಿಡಿ ಹೈ, ಇಂಡಿಯಾ ದೇಶದವರು ಯಾವ ಥರ 84 ಜನ್ಮ ತಗೊಂಡಿದ್ದಾರೆ, ಇದು ಏಣಿ ಚಿತ್ರ. ಯಹ ಗೋಲಾ ಡ್ರಾಮಾಕ್ಕೆ ರೂಪ ಮೇ, ಈ ಗೋಳಾ ಚಿತ್ರ ಅಂತಕ್ಕಂಥದ್ದು ಡ್ರಾಮಾದ ರೂಪದಲ್ಲಿ ಇದೆ. ಜೋ ಪಾವನ್ ಥೇ ವಹಿ ಅಬ್ ಪತಿತ್ ಬನೆ ಹೇ, ಯಾರು ಪಾವನರಿದ್ರೋ ಅವರೇ ಏನಾಗ್ಬಿಟ್ಟಿದ್ದಾರೆ, ಈಗ ಪತಿತರು ಆಗ್ಬಿಟ್ಟಿದ್ದಾರೆ. ಫಿರ್ ಪಾವನ್ ದೇವತಾ ಬಂತು, ನೆಕ್ಸ್ಟ್ ಏನಾಗ್ತಾರೆ, ಪಾವನ ದೇವತೆಗಳು ಆಗ್ತಾರೆ. तो बाबा जब आते हैं तो सबका ಕಲ್ಯಾಣ होता है, ಶಿವ ತಂದೆ ಯಾವಾಗ ಬರ್ತಾರೆ ಆವಾಗ ಎಲ್ಲರ ಕಲ್ಯಾಣ ಅಂತಕ್ಕಂಥದ್ದು ಆಗುತ್ತೆ. इसलिए इनको ಆಸ್ಪೀಷಿಯಸ್ ಯುಗ ಕಹಾ ಜಾತ, ಅದರಿಂದ ಇದಕ್ಕೆ ಏನಂತ ಹೇಳಲಾಗುತ್ತೆ, ಕಲ್ಯಾಣಕಾರಿ ಯುಗ ಅಂತ ಕರೀಲಾಗತ್ತೆ. ಕಲಿ ಬಲಿಹಾರಿ ಬಾಬಾ ಕಿ ಹೇ ಸಬ್ಕಾ ಕಲ್ಯಾಣ ಕರ್ತೆ ಇರತ್ತೆ, ಶಿವ ತಂದೆ ಎಲ್ಲರ ಕಲ್ಯಾಣವನ್ನು ಮಾಡ್ತಾ ಇರ್ತಾರೆ. ಸತ್ಯುಗ ಮೇ ಸಬ್ಕಾ ಕಲ್ಯಾಣ ತಾ ಕೋಯಿ ದುಃಖ ನಹಿ ತಾ, ಸತ್ಯುಗದಲ್ಲಿ ಎಲ್ಲರ ಕಲ್ಯಾಣ ಆಗ್ತಾ ಇತ್ತು, ಅಲ್ಲಿ ಯಾವ ದುಃಖ ಅಶಾಂತಿ ಇರಲಿಲ್ಲ. यह तो समझाना पड़े कि हम ईश्वरीय फैमिली टाइप के हैं, ಇದನ್ನು ನೀವು ತಿಳಿಸ್ಬೇಕಾಗತ್ತೆ. ನಾವು ಈಶ್ವರೀಯ ಪರಿವಾರದವರು ಆಗಿರ್ತೀವಿ. ಈಶ್ವರ ಸಬ್ಕಾ ಬಾಪ್, ಈಶ್ವರ ಏನಾಗಿದ್ದಾರೆ, ಎಲ್ಲರಿಗೂ ತಂದೆ ಆಗಿದ್ದಾರೆ. ಯಹಾ ಹೀ ತುಮ್ ಮಾತಾ ಪಿತಾ ಗಾತೆ ಹೋ, ಇಲ್ಲಿ ನೀವು ಭಗವಂತನಿಗೆ ನೀನೇ ತಂದೆ ತಾಯಿ ಅಂತ ಹಾಡ್ತಾ ಇರ್ತೀರಾ. ವಹಾ ತೋ ಸಿರ್ಫ್ ಫಾದರ್ ಕಹಾ ಜಾತ, ಅಲ್ಲಿ ಕೇವಲ ತಂದೆ ಅಂತ ಹೇಳಲಾಗತ್ತೆ. तो यहाँ तुम बच्चों को माँ बाप मिलते हैं, ಇಲ್ಲಿ ನಿಮಗೆ ತಂದೆ ತಾಯಿ ಎಲ್ಲ ಸಿಕ್ಕಿದ್ದಾರೆ. यहाँ
तुम बच्चों को ಅಡಾಪ್ಟ್ ಕಿಯಾ ಜಾತಾ ಹೈ. ಇಲ್ಲಿ ತಾವು ಮಕ್ಕಳನ್ನು ನಾನು ದತ್ತು ತೆಗೆದುಕೊಂಡಿದ್ದೇನೆ ಅಂತ ತಂದೆ ಹೇಳ್ತಾರೆ. ಫಾದರ್ ಕ್ರಿಯೇಟರ್ ತೋ ಮದರ್ ಬಿ ಹೋಂಗೆನಾ, ತಂದೆ ಸೃಷ್ಟಿಕರ್ತ, ತಾಯಿ ಕೂಡ ಹಾಗಿದ್ದಾರಲ್ವ. ನಹಿ ತೋ ಕ್ರಿಯೇಷನ್ कैसे होंगे, ಸೃಷ್ಟಿಕರ್ತನೇ ಇಲ್ಲ ಅಂದರೆ ಸೃಷ್ಟಿ ಹೆಂಗೆ ಮಾಡೋಕ್ಕಾಗುತ್ತೆ. तो यह ना ಭಾರತವಾಸಿ ಜಾನ್ತೆ ನಾ ವಿಲಾಯತ್ ವಾಲೆ ಜಾನ್ತೆ. ಈ ಸೃಷ್ಟಿಕರ್ತನನ್ನು ಇಂಡಿಯಾ ದೇಶದವರು ತಿಳ್ಕೊಂಡಿಲ್ಲ, ವಿದೇಶದವರು ತಿಳ್ಕೊಂಡಿಲ್ಲ. अभी तुम जानते हो नई दुनिया की स्थापना और पुरानी दुनिया का विनाश तो जरूर संगम पर ही होगा. ಈಗ ಹೊಸ ಪ್ರಪಂಚದ ಸ್ಥಾಪನೆ ಮತ್ತು ಹಳೆಯ ಪ್ರಪಂಚದ ವಿನಾಶ ಅವಶ್ಯಕವಾಗಿ ಸಂಗಮಯುಗದಲ್ಲೇ ಆಗುತ್ತೆ. ಅಭಿ ತುಮ್ ಸಂಗಮ್ ಪರ್, ಈಗ ನೀವೆಲ್ಲಿದ್ದೀರಿ, ಸಂಗಮಯುಗದಲ್ಲಿದ್ದೀರಿ. अभी बाबा समझाते हैं माँ में कम याद करो, ಆತ್ಮ को याद करना है परमपिता परमात्मा. ಈಗ ತಂದೆ ತಿಳಿಸ್ಕೊಡ್ತಾರೆ, ನೀವು ನನ್ನೊಬ್ಬನ್ನೇ ನೆನಪು ಮಾಡಿ, ಪರಂಪಿತ ಪರಮಾತ್ಮನೇ ನೆನಪು ಮಾಡಿ. ಪರಮಾತ್ಮ ಬೇರೆ, ಆತ್ಮಗಳು ಬೇರೆ 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 ಬಹಳ ಟೈಮ್ನಿಂದ ಆಗಿಬಿಟ್ಟಿದ್ರು. ಸುಂದರ ಮೇಳ ಯಹ ಹೋಗಿ, ಸುಂದರವಾಗಿರ್ತಕ್ಕಂಥ ಮೇಳ ಇಲ್ಲೇ ಆಗುತ್ತೆ. ಸುಂದರ ಮೇಳ ಜರೂರ್ ಯಹ ಹಿ ಹೋಗ. परम पिता परमात्मा बाप आते हैं, इसको कहा जाता है कल्याणकारी सुंदर मेला. परम पिता परमात्मा इಲ್ಲಿಗೆ ಬರ್ತಾರೆ, ಇದಕ್ಕೆ ಕಲ್ಯಾಣಕಾರಿ ಮೇಳ ಅಂತ ಹೇಳಲಾಗುತ್ತೆ. ಜೀವನ್ ಮುಕ್ತಿ का वर्षा सबको देते हैं. ಜೀವನ್ ಮುಕ್ತಿಯ ಆಸ್ತಿನ ತಂದೆ ಎಲ್ಲರಿಗೂ ಏನು ಮಾಡ್ತಾರೆ, ಕೊಡ್ತಾರೆ. ಜೀವನ್ ಬಂಧ ಸೆ ಚೂಟ್ ಜಾತೆ हैं, ಜೀವನ ಬಂಧನದಿಂದ ಬಿಡುಗಡೆ ಆಗ್ಬಿಡ್ತಾರೆ. ಶಾಂತಿ धाम तो सबको जाएंगे, फिर सब जब आते हैं सतो प्रधान रहते. ಶಾಂತಿಧಾಮದಲ್ಲಿ ಎಲ್ಲರೂ ಹೋಗ್ತಾರೆ, ಯಾವಾಗ ಬರ್ತಾರೆ ಆವಾಗ ಸತೋ ಪ್ರಧಾನವಾಗಿರ್ತಾರೆ. ಧರ್ಮಸ್ಥಾಪನಾರ್ಥ ಆತೆ ಹೇ, ಧರ್ಮಸ್ಥಾಪನಾರ್ಥವಾಗಿ ತಂದೆ ಬರ್ತಾರೆ. बीच नीचे सब उनकी जनसंख्या बढ़े तब राजा के लिए पुरुषार्थ करे, तब कोई झगड़ा आदि नहीं रहता है. ಯಾವಾಗ ಕೆಳಗಡೆಗೆ ಬರ್ತಾರೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ, ಆವಾಗ ರಾಜ್ಯಾಳಕ್ಕೆ ಪುರುಷಾರ್ಥವನ್ನು ಮಾಡ್ತಾರೆ. ಆವಾಗಲೇ ಜಗಳಗಳು ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಅಂತಾರೆ. ಅಂದರೆ ಜನಸಂಖ್ಯೆ ಜಾಸ್ತಿಯಾಗಿ ಯುದ್ಧಗಳೆಲ್ಲ ಮಾಡೋಕ್ಕೆಲ್ಲ ಶುರು ಮಾಡಿಬಿಡ್ತಾರಲ್ಲ. ಸತೋ ಪ್ರಧಾನ್ ಸೆ ರಜೋ ಮೇ ಜಬ್ ಆತೆ ತಬ್ ಲಡಾಯಿ ಆದಿ ಶುರು ಹೋ ಜಾತೆ. ಫಸ್ಟ್ ಬಂದಾಗ ಜಗಳ ಅದೆಲ್ಲ ಇರಲ್ಲ. ಸತೋ ಪ್ರಧಾನವಾಗಿದ್ದವರು ಬರ್ತಾ 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 ತಮೋ ಪ್ರಧಾನರಾಗ್ಬಿಡ್ತಾರೆ, ಆವಾಗ ಜಗಳ ಗಲಾಟೆ ಇವೆಲ್ಲ ಶುರುವಾಗ್ಬಿಡುತ್ತೆ ಅಂತ. ಪೆಹಲೆ ಸುಖ ಫಿರ್ ದುಃಖ, ಮೊದಲು ಸುಖವಾಗಿದ್ರು, ಕೊನೆಗೆ ಇದನ್ನೆಲ್ಲ ಮರ್ತಾಗ ದುಃಖ. ತೋ ಅಬ್ ಬಿಲ್ಕುಲ್ ಹಿ ದುರ್ಗತಿ ಕೋ ಪಾಯ್, ಈಗ ಬಿಲ್ಕುಲ್ ಏನಾಗೋಗ್ಬಿಟ್ಟಿದ್ದಾರೆ, ಆತ್ಮಗಳು ದುರ್ಗತಿ ಪಡೆದ್ಬಿಟ್ಟಿದ್ದಾರೆ ಅಂತಾರೆ. हम इस कलयुगी दुनिया का विनाश फिर सतयुगी दुनिया का स्थापना होना चाहिए. ಈ ಒಂದು ಕಲಿಯುಗದ ಪ್ರಪಂಚದ ವಿನಾಶ ಮತ್ತು ಸತ್ಯುಗ ಪ್ರಪಂಚದ ಸ್ಥಾಪನೆ ಆಗಬೇಕು. ವಿಷ್ಣುಪುರಿ ಕಿ ಸ್ಥಾಪನಾ ಕರ್ ರಹೆ ಹೇ ಬ್ರಹ್ಮ ದ್ವಾರ. ವಿಷ್ಣುಪುರಿದು ಸ್ಥಾಪನಾ ಕಾರ್ಯ ನಡೀತಾ ಇದೆ. ब्रह्मन मुखांतर जो जैसे पुरुषार्थ करते हैं उस अनुसार विष्णुपुरी में आकर प्रारब्ध पाते हैं. ಯಾರೆಂಗೆ ಪುರುಷಾರ್ಥ ಮಾಡ್ತಾರೆ ಅದರನುಸಾರವಾಗಿ ಅವರು ಬಂದು ವಿಷ್ಣುಪುರಿನಲ್ಲಿ ಬಂದು ಪ್ರಾರಬ್ಧವನ್ನು ಪಡೀತಾರೆ. ಯ ಸಮಜ್ನೆ ಕಿ ಬಹುತ್ ಅಚ್ಚಿ ಅಚ್ಚಿ ಬಾತ್ ಹೈ. ಇವೆಲ್ಲ ತುಂಬ ತಿಳ್ಕೊಳ್ತಕ್ಕಂಥ ಒಳ್ಳೆ ಪಾಯಿಂಟ್ಸ್ ಅಂತಾರೆ. ಈ ಸಮಯ ತುಮ್ ಬಚ್ಚೋಂ ಕೋ ಬಹುತ್ ಖುಷಿ ಹೋನಿ चाहिए. ಈ ಸಮಯದಲ್ಲಿ ನಿಮಗೆ ತುಂಬ ಖುಷಿ ಇರಬೇಕು ಅಂತಾರೆ. हम ईश्वर से भविष्य 21 जन्मों के लिए वर्षा ले रहे हैं. ನಾವೇ 21 ಜನ್ಮಗಳಿಗೋಸ್ಕರ ಭವಿಷ್ಯದಲ್ಲಿ ಆಸ್ತಿನ ತಗೊಳ್ತಾ ಇದ್ದೀವಿ. जितना पुरुषार्थ कर अपने को एक्यूरेट बनाएंगे, तुम्हें एक्यूरेट बनना है. ಎಷ್ಟೆಷ್ಟು ಪುರುಷಾರ್ಥ ಮಾಡಿ ನೀವು ಆಕ್ಯುರೇಟ್ ಆಗ್ತಾ ಹೋಗ್ತೀರಿ ಅಷ್ಟು ನೀವು ಆಕ್ಯುರೇಟ್ ಆಗ್ತಾ ಹೋಗ್ತೀರಿ. ಗಡಿ भी लीवर और सिलेंडर होती है ना, लीवर बहुत एक्यूरेट चलती है. ಮೊದಲ ಕಾಲಕ್ಕೆ ಗಡಿಯಾರಗಳಲ್ಲಿ ಲೀವರ್ ಮತ್ತು ಸಿಲಿಂಡರ್ ಅಂತ 2 ಗಡಿಯಾರಗಳು ಕಂಪ್ನಿ ಚೆನ್ನಾಗಿತ್ತಂತೆ. ಅರ್ಥ ಆಯ್ತಾ? 2 ಕಂಪ್ನಿ ತುಂಬ ಚೆನ್ನಾಗಿತ್ತಂತೆ. ಲೀವರ್ ಗಡಿಯಾರ ಬಹಳ ಆಕ್ಯುರೇಟ್ ಆಗಿ ನಡೆಯುತ್ತೆ. ಬಚ್ಚೋ ಮೇ कोई एक्यूरेट बन जाते, कोई अनएक्यूरेट बन जाते. ಮಕ್ಕಳಲ್ಲಿ ಕೆಲವರು ಆಕ್ಯುರೇಟ್ ಆಗ್ತಾರೆ, ಕೆಲವರು ಅನ್ಆಕ್ಯುರೇಟ್ ಆಗ್ತಾರೆ. ಕಂ ಪದ ಹೋ ಜಾತಾ ಹೈ. ಅವ್ರದ್ದೇನಾಗ್ಬಿಡುತ್ತೆ, ಕಡಿಮೆ ಪದವಿ ಆಗಿಬಿಡುತ್ತೆ. ಪುರುಷಾರ್ಥ ಕರ್ಗೆ ಆಕ್ಯುರೇಟ್ ಬನನಾ ಛಯ್ಯನ. ಪುರುಷಾರ್ಥ ಮಾಡಿ ಆಕ್ಯುರೇಟ್ ಆಗಬೇಕಲ್ವ.
अभी सब एक्यूरेट नहीं चलते, ಎಲ್ಲರೂ एक्यूरेट ಆಗಿ ನಡೆಯೋದಿಲ್ಲ. तदबीर कराने वाला एक ही बाबा है. ಅದೃಷ್ಟ ರೂಪಿಸ್ಕೊಡುವಂಥವ್ರು ಒಬ್ಬರೇ ತಂದೆ ಆಗಿದ್ದಾರೆ. तकदीर बनाने का पुरुषार्थ में कमी है तो इसलिए पद भी कम है. ಅದೃಷ್ಟ ರೂಪಿಸ್ಕೊಳ್ಳೋದ್ರಲ್ಲಿ पदवी कमी, ಅದರಿಂದ पदवीनू कमी. श्रीमत पर ना चलने के कारण, असुरी गुण को छोड़ने के कारण, योग में ना रहने के कारण सब होते हैं. ನೋಡಿ, ಪುರುಷಾರ್ಥದಲ್ಲಿ ಕಡಿಮೆ ಇದ್ದಾಗ, ಶ್ರೀಮತದಂತೆ ನಡೀದೇ ಇದ್ದಾಗ, ಅಸುರಿ ಗುಣಗಳನ್ನು ಬಿಡದೇ ಇದ್ದಾಗ, ಯೋಗದಲ್ಲಿ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ, ಕಮ್ಮಿ ಪದವಿ ಆಗುತ್ತೆ. ಕಮ್ಮಿ ಪದವಿ ಯಾಕೆ, ದೊಡ್ಡ ಪದವಿ ಯಾಕೆ, ಇದೆಲ್ಲ ಬಾಬಾ ಇವತ್ತು ಸ್ಪಷ್ಟ ಮಾಡ್ತಾ ಇದ್ದಾರೆ. ಅಂದರೆ ಚೆನ್ನಾಗಿ ಶ್ರೀಮತದ ಮೇಲೆ ನಡಿಬೇಕು, ಪುರುಷಾರ್ಥ ಚೆನ್ನಾಗಿ ಮಾಡಬೇಕು, ಆ್ಯಕ್ಯುರೇಟಾಗಿ ನಡಿಬೇಕು, ಆವಾಗ ಒಳ್ಳೆ ಪದವಿ ಸಿಗುತ್ತೆ. ಯೋಗದಲ್ಲಿ ಇರಬೇಕು, ಆವಾಗ ಚೆನ್ನಾಗಿ ಪದವಿ ಸಿಗುತ್ತೆ. योग में नहीं थे इसलिए जैसे पंडित हैं, योग कम इसलिए शिव बाबा तरफ लव नहीं रहता. ಯೋಗದಲ್ಲಿ ಕೊರತೆ ಇದ್ದಾಗ ಪಂಡಿತರಾಗ್ಬಿಡ್ತಾರೆ. ಯೋಗದಲ್ಲಿದ್ದಾಗ ಧಾರಣೆನೂ ಚೆನ್ನಾಗಾಗುತ್ತೆ, ಆವಾಗ ಖುಷಿ ಕೂಡ ಇರುತ್ತೆ ಅಂತ. ಶಕಿಲಿ ಜೈಸೆ ಮುರ್ದಾ ಮಿಸಲ್ ರಾತಾ ಹೇ. ಯೋಗದಲ್ಲಿದ್ದರೆ ಮುಖ ಅನ್ನೋದು ಅರಳಿರೋದಿಲ್ಲ ಅಂತಾರೆ, ಬಾಡಿ ಹೋಗಿರುತ್ತೆ ಅಂತಾರೆ, ಖುಷಿನೂ ಇರೋದಿಲ್ಲ ಅಂತಾರೆ. ತುಮಾರೆ ಫೀಚರ್ಸ್ ತೋ ಸದೈವ್ ಹರ್ಷಿತ್ ರಹನೆ ಚಾಹಿಯೆ. ನಿಮ್ಮ ಲಕ್ಷಣ, ಮುಖ ಲಕ್ಷಣ ಯಾವಾಗಲೂ ಖುಷಿ ಖುಷಿಯಿಂದ ಇರಬೇಕು ಅಂತಾರೆ ಬಾಬಾ. जैसे देवताओं के होते हैं, तुमको कितना वर्षा देता हूँ, ನಿಮ್ಗೆ ಎಷ್ಟೊಂದು ಆಸ್ತಿ ಕೊಡ್ತಾ ಇದ್ದೀನಿ ಅಂತಾರೆ. कोई गरीब का बच्चा साहूकार के पास जाते हैं, किसको कितनी खुशी होंगे. ಈಗ ಬಡ ಮಕ್ಕಳು ಇರ್ತಾರೆ, ಸಾಹುಕಾರ ಹತ್ರ ಹೊರಟೋಗ್ಬಿಟ್ರೆ ಖುಷಿ ಆಗಿಬಿಡ್ತಾರಲ್ಲ. तुम बहुत गरीब थे, अब बाबा ने अडैप्ट किया है, खुशी होनी चाहिए. ನೀವು ಬಹಳಷ್ಟು ಬಾಬಾ ದತ್ತು ಮಾಡ್ಕೊಂಡಿದ್ದಾರೆ, ಖುಷಿ ಇರಬೇಕಲ್ಲ. ಹಮ್ ಈಶ್ವರಿ ಸಂಪ್ರದಾಯಕ್ಕೆ ಬನ್ನಿ. ಈಗ ನಾವು ಈಶ್ವರನ ಸಂಪ್ರದಾಯದವರು ಆಗಿದ್ದೇವೆ. ಪರಂತು ತಕ್ದೀರ್ ಮೇ ನಹಿ ತೋ ಕ್ಯಾ ಕಿಯಾ ಜಾತಾ ಹೈ. ಅದೃಷ್ಟದಲ್ಲಿಲ್ಲ ಅಂದರೆ ಏನು ಮಾಡಲಿಕ್ಕಾಗತ್ತೆ. ಪದ ಭ್ರಷ್ಟ ಹೋ ಜಾತೆ, ಅಂಥವ್ರದ್ದು ಪದವಿ ಏನಾಗೋಗುತ್ತೆ, ಭ್ರಷ್ಟ ಆಗುತ್ತೆ. ಪಟ್ರಾಣಿ ಬಂತೆ ನಹಿ, ಬಾಬಾ ಆತೆ ಹಿ ಹೈ ಪಟ್ರಾಣಿ ಬನಾನೆ. ಪಟ್ರಾಣಿ ಆಗೋದು ಆಗ್ತಾರೆ ಕೆಲವರು ಬರ್ತಾರೆ ಪಟ್ರಾಣಿ ಆಗಲಿಕ್ಕೆ. ತುಮ್ಮ ಬಚ್ಚೆ ಕಿಸ್ಕೋ ಸಮझा सकते हो, ಬ್ರಹ್ಮ ವಿಷ್ಣು ಶಂಕರ್ ತೀನೋ ಹೇ. ನೀವು ಯಾರಿಗೆ ಬೇಕಾದರೂ ತಿಳಿಸ್ಬೋದು, ತ್ರಿಮೂರ್ತಿಗಳು ಮೂವರು ಏನಾಗಿದ್ದಾರೆ, ಶಿವನ ರಚನೆ ಭಾರತಕ್ಕೂ ಫಿರ್ ಸೆ ಸ್ವರ್ಗ ಬನಾತೆ ಹೇ. ಅವರು ಬಂದು ಭಾರತ ದೇಶವನ್ನು ಪುನಃ ಸ್ವರ್ಗ ಮಾಡ್ತಾ ಇದ್ದಾರೆ. ಬ್ರಹ್ಮ ದ್ವಾರ ಶಂಕರ್ ದ್ವಾರ ಪುರಾಣಿ ದುನಿಯಾ ಕಾ ವಿನಾಶ ಹೋತಾ ಹೇ. ಬ್ರಹ್ಮರವರ ಮುಖಾಂತರ, ನಂತರ ಶಂಕರ್ನಿಂದ ಹಳೆಯ ಪ್ರಪಂಚದ ವಿನಾಶ ಕೂಡ ಆಗತ್ತೆ. ಭಾರತ್ ಮೇ ಹಿ ಬಾಕಿ ಥೋಡೆ ಬಚ್ತೆ. ಭಾರತ ದೇಶದಲ್ಲಿ ಸ್ವಲ್ಪ ಜನ ಮಾತ್ರ ಉಳ್ಕೊತಾರೆ. ಪ್ರಳಯ ತೋ ಹೋತಿ ನಹಿ, ಪ್ರಳಯ ಅಂತಕ್ಕಂಥದ್ದು ಆಗೋದಿಲ್ಲ. ಪರಂತು ಬಹುತ್ ಕ್ಯಾಲ್ ಹೋ ಜಾತೆ ಜೈಸೆ ಕೆ ಪ್ರಳಯ ಹೋ ಜಾತೆ ಹೇ. ತುಂಬ ಲಾಸ್ ಆಗುತ್ತಲ್ಲ, ಲಾಸ್ಟಲ್ಲಿ ಎಲ್ಲ ಕೊಚ್ಕೊಂಡು ಹೋಗುತ್ತಲ್ಲ, ಆವಾಗ ಅದರ ರೀತಿಯಲ್ಲಿ ಒಂದು ರೀತಿಯಲ್ಲಿ ಪ್ರಳಯ ಅಂದ್ಕೊಂಡು ಹೋಗ್ತಾರೆ. ರಾತ್ ದಿನ ಫರ್ಕ್ ಪಡ್ ಜಾತಾ ಹೈ. ಹಗಲು ರಾತ್ರಿ ಎಷ್ಟು ವ್ಯತ್ಯಾಸ ಆಗುತ್ತೆ. ಎತ್ತೋ ಮುಕ್ತಿಧಾಮೆ ಚಲೆ ಜಾಯಂಗೆ. ಲಾಸ್ಟ್ಗೆ ಆತ್ಮಗಳೆಲ್ಲ ಎಲ್ಲಿಗೆ ಹೊರಟೋಗ್ತಾರೆ, ಮುಕ್ತಿಧಾಮಕ್ಕೆ ಹೊರಟೋಗ್ಬಿಡ್ತಾರೆ. ಯ ಪತಿತ್ ಪಾವನ್ ಬಾಪ್ ಕಾ ಹಿ ಕಾಮ್ ಹೈ. ಇದು ಪತಿತ ಪಾವನ ತಂದೆದೇ ಏನಾಗಿದೆ, ಡ್ಯೂಟಿ ಆಗಿದೆ. तो बाबा कहते हैं मैं देही अभिमानी बनो नहीं तो पुराने संबंध याद पड़ते रहते. ತಂದೆ ಹೇಳ್ತಾರೆ ಆತ್ಮಾಭಿಮಾನಿಗಳಾಗಿ ಅಂತ. ಆಗಲಿಲ್ಲ ಅಂದರೆ ಹಳೆ ಸಂಬಂಧಗಳೇ ನೆನಪಿಗೆ ಬರ್ತಾ ಇರ್ತವೆ. ಚೋಡಾ ಬಿ ಫಿರ್ ವೃದ್ಧಿ ಹೋ ಜಾತಿ. ಬಿಟ್ಟು ಹೋದರೆ ವೃದ್ಧಿ ಕೂಡ ಆಗತ್ತೆ. ನಷ್ಟ ಮೋಹ ಹೈ ನಹಿ ಇಸ್ಕೋ ವ್ಯಭಿಚಾರಿ ಯಾದ್ ಕಹಾ ಜಾತ. ನಷ್ಟ ಮೋಹಿಗಳಿಲ್ಲ, ಅದರಿಂದ ಇದಕ್ಕೆ ವ್ಯಭಿಚಾರಿ ನೆನಪು ಅಂತ ಹೇಳಲಾಗುತ್ತೆ. ಸದ್ಗತಿ ಕೋ ಪಾ ನ ಸಕೆ ಕ್ಯೋಂಕಿ ದುರ್ಗತಿ ವಾಲಾ ಕೋ ಯಾದ್ ಕರ್ತಾ ಇರತ್ತೆ. ಸದ್ಗತಿ ಪಡ್ಕೊಳಕ್ಕಾಗೋದಿಲ್ಲ, ಯಾಕೆ ಅಂತಂದರೆ ದುರ್ಗತಿಯಲ್ಲಿರ್ತಕ್ಕಂಥವ್ರನ್ನ ಏನು ಮಾಡ್ತಿರ್ತಾರೆ, ನೆನಪು ಮಾಡ್ತಾ ಇರ್ತಾರೆ. ಅಚ್ಚಾ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. मेन सारांश धारणेಗೋಸ್ಕರ बाप दादा की दिल पर चढ़ने के लिए मनसा वाचा कर्मण सेवा करने हैं.
ಬಾಬ್ದಾದಾರವರ ಹೃದಯ ಸಿಂಹಾಸನಕ್ಕೆ ಏರಬೇಕು ಅಂತಂದರೆ ಏನು ಮಾಡಬೇಕು? ಮನಸ್ಸ ವಾಚ ಕರ್ಮಣ ಏನು ಮಾಡಬೇಕು? ಆ್ಯಕ್ಯುರೇಟಾಗಿ ಬಾಬಾವ್ರ ಸೇವೆಯನ್ನು ಮಾಡ್ತಾ ಇರಬೇಕು, ಆಲ್ರೌಂಡರ್ ಆಗಿ ಇರಬೇಕು. ಐಸಾ ದೇಹಿ ಅಭಿಮಾನಿ ಬನ್ನ ಹೇ ಜೋ ಕೋಯಿ ಬಿ ಪುರಾನೆ ಸಂಬಂಧ ಯಾದ್ ನಾ ಹೇ. ಈ ರೀತಿ ಆತ್ಮಾಭಿಮಾನಿಗಳು ಆಗಬೇಕಾಗಿದೆ. ಯಾವುದೇ ಸಂಬಂಧಗಳು ನಿಮಗೆ ನೆನಪಿಗೆ ಬರ್ಕೂಡ್ದು ಅಂತಾರೆ ಬಾಬಾ. आपस में बहुत बहुत रूहानी प्यार में रहना, लून पानी नहीं होना. ಪರಸ್ಪರ ಒಬ್ರಿಗೊಬ್ರು ಬಹಳಷ್ಟು ಪ್ರೀತಿಯಿಂದ ಇರಬೇಕು, ಉಪ್ಪು ನೀರು ಆಗಬೇಡಿ ಅಂತಿದ್ದಾರೆ. ಬಹಳಷ್ಟು ಪ್ರೀತಿಯಿಂದ ಇರಬೇಕು, ಉಪ್ಪು ನೀರು ಆಗಬೇಡಿ. वरदान सदा साथ के अनुभव द्वारा मेहनत का अविद्या करने वाले ಅತೀಂದ್ರಿಯ ಸುಖ ಆನಂದ ಸ್ವರೂಪ ಭವ. ಸದಾ ಜೊತೆ ಅನುಭವದಿಂದ ಪರಿಶ್ರಮವನ್ನು ಕೂಡ ಅವಿದ್ಯಾ ಮಾಡ್ತಕ್ಕಂಥವ್ರು ಅತೀಂದ್ರಿಯ ಸುಖದ ಆನಂದ ಸ್ವರೂಪರು ಆಗಿರಿ. जैसे बच्चा अगर बाबा की गोद में है तो थकावट नहीं होता है. ಈಗ ಮಗು ಬಾಬಾ ಅವರ ಮಡಿಲಿನಲ್ಲಿದ್ದರೆ ಸುಸ್ತಾಗೋದಿಲ್ಲ ಅಂತಿದ್ದಾರೆ. अपने गांव में चले तो ತಕೆಂಗೆ ಬಿ ರೋಯಂಗೆ ಬಿ. ತಮ್ಮ ಹಳ್ಳಿನಲ್ಲಿ ಹೊರಟೋಗ್ಬಿಟ್ರೆ ಸುಸ್ತು ಆಗ್ತಾರೆ, ಅಳ್ತಾನೂ ಇರ್ತಾರೆ. यहाँ भी आप बच्चे बाबा की गोद में बैठे हुए चल रहे हो. ಇಲ್ಲಿ ನೀವು ತಂದೆಯ ಮಡಿಲಿನಲ್ಲಿ ಕೂತ್ಕೊಂಡಿದ್ದೀರಿ, ನಡೀತಾ ಇದ್ದೀರಿ. ಜರಾ ಬಿ ಮೆಹನತ್ ವ ಮುಷ್ಕಿಲ್ ಕಾ ಅನುಭವ ನಹಿ. ಒಂಚೂರು ಕೂಡ ಕಷ್ಟದ ಅನುಭವ ಇಲ್ಲ, ಪರಿಶ್ರಮದ ಅನುಭವ ಇಲ್ಲ. संगम पर जो सदा साथ रहने वाले आत्माएं हैं उनको लिए मेहनत अविद्या मात्रम होता है. ಯಾರು ಸಂಗಮದಲ್ಲಿ ಈ ರೀತಿ ಜೊತೆಯಲ್ಲಿರ್ತಕ್ಕಂಥವರಿದ್ದಾರೆ ಆ ಆತ್ಮಗಳು ಅವ್ರಿಗೋಸ್ಕರ ಪರಿಶ್ರಮ ಅಂತಕ್ಕಂಥದ್ದು ಅವಿದ್ಯೆ ಆಗ್ಬಿಡುತ್ತೆ. ಪರಿಶ್ರಮ ಅನ್ನೋದೇ ಇರಲ್ಲ. ಪುರುಷಾರ್ಥಿ ಏಕ್ ನ್ಯಾಚುರಲ್ ಕರ್ಮ ಹೋ ಜಾತ ಹೈ. ಪುರುಷಾರ್ಥ ಅನ್ನೋದು ಒಂದು ರೀತಿಯಲ್ಲಿ ನ್ಯಾಚುರಲ್ ಆಗಿರ್ತಕ್ಕಂಥ ಕರ್ಮ ಆಗೋಗ್ಬಿಡುತ್ತೆ. ಇಸ್ಲಿಯೇ ಸದಾ ಅತೀಂದ್ರಿಯ ಸುಖ ಆನಂದ ಸ್ವರೂಪ ಸ್ವತಃ ಬನ್ ಜಾತೆ. ಅದರಿಂದ ಅವರು ಏನಾಗಿರ್ತಾರೆ? ಅತೀಂದ್ರಿಯ ಸುಖದಲ್ಲಿರ್ತಾರೆ, ಆನಂದ ಸ್ವರೂಪರು ಸ್ವತಃವಾಗಿ ಆಗ್ಬಿಡ್ತಾರೆ. ಸ್ಲೋಗನ್ ರೂಹೆ ಗುಲಾಬ್ ಬನ್ अपनी रूहानी वृत्ति से वायुमंडल में रूहानियत की खुशबू फैलाओ. ಏನು ಹೇಳ್ತಾ ಇದ್ದಾರೆ? ಆತ್ಮಿಕ ಗುಲಾಬಿಗಳಾಗಿ ತಮ್ಮ ಒಂದು ಆತ್ಮಿಕ ವೃತ್ತಿಯ ವಾಯುಮಂಡಲದಲ್ಲಿ ಆತ್ಮೀಯತೆಯ ಸುಗಂಧವನ್ನು ಹರಡಿಸಿ. ಅಚ್ಚ ಓಂ ಶಾಂತಿ.